ಡಿ ಬಾಸ್, ದ ಮ್ಯಾನ್, ದ ಮೆತ್, ದ ಲೆಜೆಂಡ್. ಇವರಿಗೆ ಇಂಡಸ್ಟ್ರಿಯಲ್ಲಿ ಇದ್ದಂತಹ ಗತ್ತು ಇನ್ಯಾರಿಗೂ ಇರಲಿಲ್ಲ. ಇಂಡಸ್ಟ್ರಿಯಲ್ಲಿ ಸಿಕ್ಕಂತಹ ಫ್ಯಾನ್ ಬೇಸು ಇನ್ಯಾರಿಗೂ ಸಿಕ್ಕಿಲ್ಲ. ಆದರೂ ಏನಾಯಿತು, ಸ್ಯಾಂಡಲ್ವುಡ್ನ ಟಾಪ್ 5 ಹೀರೋಸಲ್ಲಿ ಬರುವಂತಹ ವ್ಯಕ್ತಿ ಇವತ್ತು ಯಾಕೆ ಹೀಗಿದ್ದಾರೆ? ಅವ್ರು ಮಾಡಿದ ಸರಿನಾ ತಪ್ಪ? ಇದೆಲ್ಲ ಮಾತಾಡೋಣ. ನಾನು ನಿಮ್ಮ ಇನ್ಸನ್ ಅಧ್ಯಕ್ಷ. ಇವತ್ತೇನು ವಿಶೇಷ ಅನ್ನೋದನ್ನ ಇಂಟ್ರೋ ನೋಡ್ಬಿಟ್ಟು ಬನ್ನಿ, ಹೇಳ್ತೀನಿ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ದರ್ಶನ್ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಇಂಡಸ್ಟ್ರಿ ಆಗಲಿ ಫ್ಯಾನ್ಸ್ ಆಗಲಿ ತಲೆ ಎತ್ತು ನಮಸ್ಕಾರ ಮಾಡುವಂತಹ ಇಮೇಜು. ಇವಾಗ ಅದೇ ಇಂಡಸ್ಟ್ರಿ, ಅದೇ ಫ್ಯಾನ್ಸು ಅವ್ರನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಯಾಕೆ? ಅವ್ರು ತಪ್ಪು ಮಾಡೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು ಕೋರ್ಟ್ ತೀರ್ಪೇ ಬಂದಿಲ್ಲ, ಅವರೇ ತಪ್ಪು ಮಾಡಿದಾರಂತ ನೀವು ಹೆಂಗೆ ಡಿಸೈಡ್ ಆಗಿದ್ದೀರಾ ಅಂತ ಕೇಳ್ತಾ ಇರೋದು. ಎನಿವೆ, ವಿಷಯಕ್ಕೆ ಬರೋಣ. ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ದರ್ಶನ್ ಅವರ ಆಪ್ತೆ ಆದಂತಹ ಪವಿತ್ರ ಗೌಡ ಅವರಿಗೆ ಅಷ್ಟಿಲ್ಲವಾಗಿ ಮೆಸೇಜ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ದರ್ಶನ್ ಹಾಗೂ ಅವರ ಫ್ರೆಂಡ್ ಸೇರಿ ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಸುದ್ದಿ. ಅದೇ ಕಾರಣಕ್ಕೆ ದರ್ಶನ್ ಅವ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ಇವಾಗ ಈ ಕತೆಗೆ 2 ಮುಖ ಇದೆ. ಆ ಕಾಯಿನ್ ಹ್ಯಾಸ್ 2 ಫೇಸಸ್ ಅಂತಾರಲ್ಲ ಹಾಗೆ. ಒಂದು ಕಡೆ ನೋಡಿದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪೆ, ಆ ಥರ ಮೆಸೇಜ್ಗಳು ಮಾಡಬಾರ್ದು. ಬಟ್ ಖಾಲಿ ಒಂದು ಮೆಸೇಜ್ ಮಾಡಿದ್ದಕ್ಕೆ ನೀವು ಸಾಯಿಸ್ತೀರಾ ಅನ್ನೋದಾದರೆ ಇಲ್ಲೊಂದು ಸ್ಟ್ಯಾಟ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ, ಅದು ಬರೀ ಬೆಂಗಳೂರಲ್ಲಿ, ಅದು ಬರೀ 2023ರಲ್ಲಿ 176 ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗಿವೆ. ಸಾಯಿಸೋದಾದರೆ ಅವರನ್ನು ಸಾಯಿಸಿ, ನಿಮ್ಮ ಜೊತೆ ನಾವು ನಿಂತಿರ್ತೇವೆ. ಆದರೆ ಬರೀ ಮೆಸೇಜ್ ಮಾಡೋದಕ್ಕೆ ನೀವು ಸಾಯಿಸ್ತೀರ ಅನ್ನೋದಾದರೆ ಜೈಲು ಪೊಲೀಸ್ ಅನ್ನೋ ಕಾನ್ಸೆಪ್ಟು ಯಾಕಿರೋದು? ನೀವು ಅವರನ್ನು ಬರೀ ಹೆದರ್ಸ್ಬಿಟ್ಟು ಕಳಿಸ್ತೀರ ಅನ್ನೋದಾದರೆ ಕರೆಕ್ಟು. ಬಟ್ ಸಾಯಿಸೋಕ್ಕೆಲ್ಲ ಹೋದರೆ ನಿಮ್ಮ ಇಮೇಜ್ಗೆ ಅದು ಒಪ್ಪಲ್ಲ. ಸಾವಿರಾರು ಅಭಿಮಾನಿ ಬಳಗ ಹೊಂದಿರೋ ನೀವು ಹಿಂಗೆ ಮಾಡೋದು ಸರಿನಾ ಅಂತ ಒಮ್ಮೆ ನಿಮಗೆ ನೀವೇ ಕೇಳ್ತೀವಿ. ಹಾಗೆ ಅವ್ರ ಫ್ಯಾನ್ಸ್ಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೊಬ್ಬ ವ್ಯಕ್ತಿ ಎಷ್ಟೇ ಇಷ್ಟ ಇರಲಿ, ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಅವ್ರು ತಪ್ಪು ಕೆಲಸ ಮಾಡಿದಾಗ ತಪ್ಪು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ಅದನ್ನು ತಿದ್ಕೋತಾರೆ. ಅದು ಬಿಟ್ಬಿಟ್ಟು ನಮ್ಮ ಬಾಸ್ ಮಾಡಿದ್ದೇ ಸರಿ, ನಮ್ಮ ಬಾಸೇ ದೇವರು ಅಂತ ಹೇಳಿದ್ರೆ ಬಾಯಿ ಬಡಕಳಿ. ಜನರು ಕಲೆಯನ್ನು ಇಷ್ಟಪಡಬೇಕೆ ಹೊರತು ಕೊಲೆಯನ್ನಲ್ಲ. ತುಂಬ ಜನ ಹೇಳ್ತಾ ಇದ್ರು ಅವರೇನು ಅಪರಾಧಿ ಅಲ್ಲ, ಬರೀ ಆರೋಪಿ ಮಾತ್ರ ಅಂತ. ಕರೆಕ್ಟು. ಕೋರ್ಟ್ ತೀರ್ಪು ಬರೋಕ್ಕಿಂತ ಮುಂಚೆ ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳಬಾರ್ದು. ಆದರೆ ಕೋರ್ಟ್ ತೀರ್ಪು ಬರೋಕ್ಕಿಂತ ಮುಂಚೆ ಅವ್ರು ಮಾಡಿಲ್ಲ ಅಂತಾನೂ ನಾವು ಹೇಳಬಾರ್ದು. ಬಿಕಾಸ್ ಅವ್ರ ಆರೋಪಿ, ನಿರಪರಾಧಿ ಅಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಇದು ಬರೀ ಕೆಲವು ಫ್ಯಾನ್ಸಿಗೆ ಮಾತ್ರ. ಸುಮ್ಮನೆ ಫೇಕ್ ಅಕೌಂಟ್ಸ್ಗಳು ಮಾಡಿಬಿಟ್ಟು ಬೇರೆಯವ್ರ ಅಕ್ಕ ಅಮ್ಮನಿಗೆ ಬೈಯೋದ್ರಿಂದ ನಿಮ್ಗೇನು ಸಿಗಲ್ಲ, ಅದರಿಂದ ಏನು ಲಾಭನೂ ಇಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಒಬ್ಬ ಫ್ಯಾನ್ ಆಗಿ ನಾವು ನಮ್ಮ ಹೀರೋನ ಒಳ್ಳೆ ಗುಣಗಳನ್ನು ಮಾತ್ರ ತಗೋಬೇಕೆ ಹೊರತು ಇಂಥ ವಿಷಯಗಳನ್ನಲ್ಲ. ಏನೇನು ಪ್ರಾಬ್ಲಮ್ಮು? ಇದಕ್ಕಿಂತ ಜಾಸ್ತಿ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ. ಬಿಕಾಸ್ ನಂಗೆ ದರ್ಶನ್ ಅವ್ರ ಮೇಲೆ ತುಂಬಾ ಅಭಿಮಾನ ಇತ್ತು. ನಾಳೆ ಕೋರ್ಟಲ್ಲಿ ಅವ್ರು ನಿರಪರಾಧಿ ಅಂತ ಪ್ರೂವ್ ಆದರೆ ಆ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಅಪರಾಧಿ ಅಂತ ಪ್ರೂವ್ ಆದರೆ ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಬಾಳಿ, ಇನ್ನೊಬ್ರನ್ನು ಚೆನ್ನಾಗಿ ಬಾಳಕ್ಕೆ ಬಿಡಿ. ಥ್ಯಾಂಕ್ ಯು.